ಹಾಯ್ ಎಲ್ರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನು ಇವತ್ತು ನೇರವಾಗಿ ಪ್ರಶ್ನೆ ಹೇಳ್ತಾ ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಅದರಲ್ಲಿ ಮಧ್ಯದಲ್ಲಿ ನಡು ಗ್ಯಾಪ್ ಇರುತ್ತೆ. ಸೊ ಆಗ ನೀವು ನಾನು ಕೇಳಿದಿರೋಂಥ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಡಬಲ್ಲಿರಾ ಅಂತ ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಬೋದು. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಸಂವಿಧಾನದ ಯಾವ ಭಾಗದಲ್ಲಿ ಚುನಾವಣಾ ಆಯೋಗದ ಕುರಿತು ತಿಳಿಸಲಾಗಿದೆ ಅಂತ ಪ್ರಶ್ನೆ ಇದೆ. ನೀವು ಉತ್ತರವನ್ನು ಕಂಡುಕೊಳ್ಳಿ. ನಾನು ಸರಿಯಾದ ಉತ್ತರವನ್ನು ಹೇಳ್ತೀನಿ ನಂತರ. ಯಾವ ಭಾಗದಲ್ಲಿ ಚುನಾವಣಾ ಆಯೋಗದ ಕುರಿತು ತಿಳಿಸಲಾಗಿದೆ? ಸರಿಯಾದ ಉತ್ತರ ಸಂವಿಧಾನದ ಯಾವ ಭಾಗದಲ್ಲಿ ಚುನಾವಣಾ ಆಯೋಗದ ಕುರಿತು ತಿಳಿಸಲಾಗಿದೆ ಅಂತಂದ್ರೆ ಭಾಗ 15. ಇಲ್ಲಿ ತಪ್ಪಾಗಿದೆ ಸ್ವಲ್ಪ. ಯಾವ ಭಾಗ ಅಂತ ಕೊಡಬಾರ್ದಾಗಿತ್ತು, ಸಂವಿಧಾನದ ಭಾಗದಲ್ಲಿ ಅಂತ ಕೊಡಬೇಕಾಗಿತ್ತು. ಸಂವಿಧಾನದ ಯಾವ ಭಾಗದಲ್ಲಿ ಅಂತಂದರೆ 15ನೇ ಭಾಗ, ಭಾಗ 15 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2 ಹೀಗಿದೆ: ಸಂವಿಧಾನದ ಯಾವ ವಿಧಿಗಳು ಚುನಾವಣಾ ಆಯೋಗದ ವ್ಯವಸ್ಥೆ ಕುರಿತು ತಿಳಿಸುತ್ತವೆ? ಆಲ್ಮೋಸ್ಟ್ ಇಲ್ಲಿ ಚುನಾವಣಾ ವ್ಯವಸ್ಥೆ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ಗಳು ಜಾಸ್ತಿ ಇರೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಒಂದು ಪೂರ್ತಿ ಪಾಠದ ಎಂಡ್ವರೆಗೂ ಇದನ್ನು ನಾವು ಪ್ರಶ್ನೆಯನ್ನು ಕವರ್ ಮಾಡಿರ್ತೀವಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಸಂವಿಧಾನದ ಯಾವ ವಿಧಿಗಳು ಚುನಾವಣಾ ವ್ಯವಸ್ಥೆ ಬಗ್ಗೆ ಕುರಿತು ತಿಳಿಸುತ್ತವೆ ಅಂತಂದರೆ ಸರಿಯಾದ ಉತ್ತರ ಸಂವಿಧಾನದ ಚುನಾವಣಾ ಆಯೋಗದ ವ್ಯವಸ್ಥೆ ಕುರಿತು ತಿಳಿಸುವ ವಿಧಿ ಯಾವುದಂತಂದರೆ 324ರಿಂದ 329ರವರೆಗಿನ ವಿಧಿಗಳನ್ನು ನಾವು ಚುನಾವಣಾ ಆಯೋಗದ ಕುರಿತು ಹೇಳ್ತದಂತ ಅರ್ಥ ಮಾಡ್ಕೊಳ್ತೀವಿ. ಮೂರನೇ ಪ್ರಶ್ನೆ ಹೀಗಿದೆ: ಯಾವ ವಿಧಿಗಳನ್ವಯ ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುತ್ತದೆ ಅಂತ ಪ್ರಶ್ನೆ ಐತಿ. ಸರಿಯಾದ ಉತ್ತರ ನೋಡೋಣ. ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವ ವಿಧಿಗಳು ಯಾವುದು ಅಂತಂದರೆ 324K ಮತ್ತು ZA ಅನ್ನೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುತ್ತದೆ. ನಾಲ್ಕನೇ ಪ್ರಶ್ನೆ ಹೀಗಿದೆ: ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವ ವಿಧಿ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವ ವಿಧಿ ಅಂದರೆ 324ನೇ ವಿಧಿ. ಇದರ PDF ನಾನು ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ ಅನ್ನೋ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಲಿಂಕ್ನ ಬಯೋದಲ್ಲಿ ಕೊಟ್ಟಿರ್ತೀನಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. 5ನೇ ಪ್ರಶ್ನೆ ಹೀಗಿದೆ: ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದದ್ದು ಯಾವಾಗ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾಗಿದ್ದು 1950 ಜನವರಿ 25ರಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಆಗ್ತದೆ. ಪ್ರಶ್ನೆ ಸಂಖ್ಯೆ 6: ಚುನಾವಣಾ ಆಯೋಗವು ಪ್ರಾರಂಭದಲ್ಲಿ ಎಷ್ಟು ಜನ ಆಯುಕ್ತರನ್ನು ಒಳಗೊಂಡಿತ್ತು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಕೇವಲ ಒಬ್ಬರು ಅಥವಾ ಸಂಖ್ಯೆ 1 ಅಂದರೆ ಚುನಾವಣಾ ಆಯೋಗದ ಪ್ರಾರಂಭದಲ್ಲಿದ್ದಂತಹ ಚುನಾವಣಾ ಆಯುಕ್ತರ ಸಂಖ್ಯೆ ಕೇವಲ 1 ಅಥವಾ ಒಬ್ಬರಿದ್ದರು. ಪ್ರಶ್ನೆ ಸಂಖ್ಯೆ 7: ಸಂವಿಧಾನದ ಯಾವ ತಿದ್ದುಪಡಿ ಅನ್ವಯ ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಕಡಿಮೆಗೊಳಿಸಲಾಯಿತು? ಯಾವ ತಿದ್ದುಪಡಿ ಅಂತ ನೋಡೋದಾದರೆ ಸರಿಯಾದ ಉತ್ತರ ಬಂದ್ಬಿಟ್ಟು 61ನೇ ತಿದ್ದುಪಡಿ. ಅದು 1989ರಲ್ಲಿ 61ನೇ ತಿದ್ದುಪಡಿ ಅನ್ವಯ 21 ವರ್ಷ ಮತದಾನದ ಹಕ್ಕಿತ್ತು, ಆದರೆ ಅದನ್ನು ಇಳಿಸಿ 18ನೇ ವರ್ಷಕ್ಕೆ ಮತದಾನದ ಹಕ್ಕನ್ನು ನೀಡಲಾಯಿತು. 8ನೇ ಪ್ರಶ್ನೆ ಹೀಗಿದೆ: ಚುನಾವಣಾ ಆಯೋಗವು ಪ್ರಮುಖವಾಗಿ ಎಷ್ಟು ಜನ ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ? ಪ್ರಸ್ತುತ ಈಗ ಎಷ್ಟು ಜನ ಅದಾರಂತಂದ್ರೆ ಪ್ರಮುಖವಾಗಿ ನೋಡಿ, ಚುನಾವಣಾ ಆಯೋಗವು ಪ್ರಮುಖವಾಗಿ ಎಷ್ಟು ಜನ ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತೆ ಅಂತಂದ್ರೆ
3 ಜನ ಚುನಾವಣಾ ಆಯುಕ್ತರನ್ನು ಒಳಗೊಂಡಿರ್ತದೆ. ಆ 3 ಜನರಲ್ಲಿ ಯಾರ್ಯಾರು ಅಂತಂದರೆ ಮುಖ್ಯ ಚುನಾವಣಾ ಆಯುಕ್ತರು ಒಬ್ಬರು ಮತ್ತು ಇತರೆ 2 ಚುನಾವಣಾ ಆಯುಕ್ತರು ಇರ್ತಾರೆ. ನೋಡಿ ಅದ್ರ ಮೇಲೆ ಏನಿದೆ ಅಂತ. 3 ಚುನಾವಣಾ ಆಯುಕ್ತರು ಸಮಾನವಾದಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಕರ 3 ಜನ ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯ ಉಂಟಾದಕರಗ ಬಹುಮತ ಎಲ್ಲಿರ್ತದೋ ಆ ನಿರ್ಣಯವನ್ನು ಕೈಗೊಳ್ಳಲಾಗ್ತದೆ ಅನ್ನೋದನ್ನು ನೋಡ್ತೀವಿ. ಪ್ರಶ್ನೆ ಸಂಖ್ಯೆ 9 PDF ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೈತಿ, ಸಾರಿ. ಚುನಾವಣಾ ಆಯುಕ್ತರು ಇವರನ್ನು ಯಾರು ನೇಮಕ ಮಾಡ್ತಾರ ಅಂತ ಪ್ರಶ್ನೆ ಐತಿ. ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರ? 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರಂತಂದರೆ ರಾಷ್ಟ್ರಪತಿಯವರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಪ್ರಶ್ನೆ ಸಂಖ್ಯೆ 10 ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಅಂದರೆ 6 ವರ್ಷಗಳಾಗಬೇಕು. ಒಂದು ಇಲ್ಲ ಅವ್ರಿಗೆ 65ನೇ ವಯಸ್ಸು ಮುಗಿಬೇಕು. ಒಂದು 65 ವಯಸ್ಸು ಆ ವ್ಯಕ್ತಿಗೆ ಆಗಿರಬೇಕು, ಇಲ್ಲ ಅಂದರೆ 6 ವರ್ಷ ಅಧಿಕಾರಾವಧಿ ಇರ್ತದೆ. ಇದರೊಳಗೆ ಯಾವುದು ಮೊದಲಾಗ್ತದೋ ಆವಾಗ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಮುಗಿತದ ಅಂತ ಅರ್ಥ. ಮೇಲಿನ ಎರಡರಲ್ಲಿ ಯಾವುದು ಪ್ರಥಮವಾಗುತ್ತದೆಯೋ ಆಗ ಅಧಿಕಾರಾವಧಿ ಮುಕ್ತಾಯವಾಗ್ತದೆ ಅಂತ ನೋಡ್ತೀವಿ. 11ನೇ ಪ್ರಶ್ನೆ ಹೀಗಿದೆ. ಚುನಾವಣಾ ಆಯೋಗದ ಆಯುಕ್ತರು ಯಾರಿಗೆ ರಾಜೀನಾಮೆ ನೀಡುತ್ತಾರೆ? ಚುನಾವಣಾ ಆಯುಕ್ತರು ಯಾರಿಗೆ ರಾಜೀನಾಮೆ ನೀಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ನೀಡ್ತಾರೆ ಚುನಾವಣಾ ಆಯುಕ್ತರು. ಪ್ರಶ್ನೆ ಸಂಖ್ಯೆ 12 ಚುನಾವಣಾ ಆಯುಕ್ತರನ್ನು ಅಸಮರ್ಥತೆ ಮತ್ತು ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗೈತಿ ಅಂತ ಕೇಳೋದಾದರೆ ಸಂಸತ್ತಿಗೈತಿ. ಸಂಸತ್ತು ಏನು ಮಾಡ್ಬೋದು, ಚುನಾವಣಾ ಅಧಿಕಾರಿ ಅಸಮರ್ಥತೆ ಅಂದ್ರೆ ಆ ಒಂದು ಹುದ್ದೆಯನ್ನು ಅಲಂಕರಿಸಕ್ಕೆ ಅವ್ರು ಸಮರ್ಥರಲ್ಲ ಅಂತ ತಿಳಿದು ಬಂದಾಗ, ಅಥವಾ ಅವ್ರು ಏನಾದರೂ ದುರ್ನಡತೆ ಕೆಟ್ಟದಾಗಿ ನಡ್ಕೊಂಡ್ರೆ ಅಥವಾ ಕರ್ತವ್ಯ ಲೋಪ ಮಾಡಿದ್ರೆ ಅವ್ರನ್ನ ಯಾರು ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅಂದ್ರೆ ಸಂಸತ್ತು. ನೋಡಿ ಏನಿದೆ. ಚುನಾವಣಾ ಆಯೋಗ ಏನು ಮಾಡ್ತದೆ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಚುನಾವಣೆಗಳನ್ನು ನಡೆಸ್ತದೆ. ಚುನಾವಣಾ ಆಯೋಗದ ಸಿಬ್ಬಂದಿ ಇರುವುದಿಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರದ ಸಿಬ್ಬಂದಿಯನ್ನು ಉಪಯೋಗಿಸಿಕೊಂಡು ಚುನಾವಣೆಯನ್ನು ನಡೆಸ್ತಾರೆ ಅನ್ನೋದನ್ನು ನಾವು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕು. ಪ್ರಶ್ನೆ ಸಂಖ್ಯೆ 13 ಪಂಚಾಯತ್ ಹಾಗೂ ಪೌರ ಸಂಸ್ಥೆಗಳ ಚುನಾವಣೆಯನ್ನು ಯಾವುದು ನಡೆಸುತ್ತದೆ ಅನ್ನೋದು ಪ್ರಶ್ನೆ ಆಗಿದೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಚಾಯತ್ ಹಾಗೂ ಪೌರ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವುದು ರಾಜ್ಯ ಚುನಾವಣಾ ಆಯೋಗ ಅಂತ ನೋಡ್ತೀವಿ. 14ನೇ ಪ್ರಶ್ನೆ ಹೀಗಿದೆ. ಯಾವ ವಿಧಿ ಅನ್ವಯ ರಾಜ್ಯಪಾಲರು ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ? ಯಾವ ವಿಧಿ ಅನ್ವಯ? ಸರಿಯಾದ ಉತ್ತರ ನೋಡ್ರಿ 243 ಮತ್ತು ZA ಮೂಲಕ ರಾಜ್ಯಪಾಲರು ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. ಆಲ್ಮೋಸ್ಟ್ 99.99% ಸರಿಯಾದ ಉತ್ತರವನ್ನು ಕೊಟ್ಟಿರ್ತೀನಿ. ಯಾವುದಾದ್ರೂ ತಪ್ಪಾಗಿ ನಿಮ್ಮ ಕಂಡು ಬಂದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ತಿದ್ಕೋತೀನಿ ಅಂತ ಹೇಳ್ತೀನಿ. ಪ್ರಶ್ನೆ ಸಂಖ್ಯೆ 15 ನೋಡಿ. ಪ್ಯಾನನ್ನು ವಿಸ್ತರಿಸಿ ಬರೆದಾಗ ಅದರ ವಿಸ್ತರಣಾ ರೂಪ ಫುಲ್ ಫಾರ್ಮ್ ಏನಿದೆ ಅಂತ ನೋಡೋದಾದರೆ ಸರಿಯಾದ ಉತ್ತರವ ಕನ್ನಡದಲ್ಲಿ ಶಾಶ್ವತ ಲೆಕ್ಕ ಸಂಖ್ಯೆಯ ಚೀಟಿ ಅಂತ ಕರೆದ್ರೆ ಇಂಗ್ಲೀಷ್ನಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರೀತಾರೆ. ಇದು ಆಲ್ಮೋಸ್ಟ್ ಸಾಕಷ್ಟು ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ. 16ನೇ ಪ್ರಶ್ನೆ ನೋಡೋಣ. ಬಾಹ್ಯ ಚುನಾವಣಾ ಪ್ರಚಾರ ಕಾರ್ಯವು ಮತದಾನದ ದಿನಕ್ಕಿಂತ ಎಷ್ಟು ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗುತ್ತದೆ? ಅಂದ್ರೆ ಪ್ರಚಾರ ಮಾಡ್ತೀವಿ ನೋಡ್ರಿ ನಾವು, ಚುನಾವಣೆ ನಿಂತಾಕರ ಜನ ಎಷ್ಟು ಗಂಟೆಗಳ ಒಳಗಾಗಿ ನಾವು ಬಾಹ್ಯ ಚುನಾವಣಾ ಪ್ರಚಾರ ಅಂದರೆ ಹೊರಗಡೆ ಮನೆ ಹೋಗಿ ಅಥವಾ ಈ ಥರ ಪ್ರಚಾರವನ್ನು ಮಾಡೋದು ಎಷ್ಟು ಗಂಟೆಗಳ ಮುಂಚಿತವಾಗಿ ಮುಕ್ತಾಯ ಆಗ್ತದೆ ಅಂತಂದ್ರೆ 48 ಗಂಟೆಗಳ ಮುಂಚಿತವಾಗಿ, 2 ದಿನ ಮುಂಚಿತವಾಗಿ, 24ರಲ್ಲಿ 48 ಗಂಟೆಗಳ ಮುಂಚಿತವಾಗಿ ಏನು ಮಾಡ್ಬೋದು ಮಾಡ್ತಾರೆ, ಬಾಹ್ಯ ಚುನಾವಣಾ ಪ್ರಚಾರ ಕಾರ್ಯವನ್ನು ನಿಲ್ಲಿಸ್ತಾರೆ. 17ನೇ ಪ್ರಶ್ನೆ ನೋಡ್ರಿ ಹೀಗದ. ಚುನಾವಣಾ ಪ್ರಣಾಳಿಕೆ ಎಂದರೇನು?
ಚುನಾವಣಾ ಪ್ರಣಾಳಿಕೆ ಅಂದರೆ ಏನಂತ ನೋಡೋಣ. ಎಲೆಕ್ಷನ್ ಮ್ಯಾನಿಫೆಸ್ಟೋ. ಚುನಾವಣಾ ಪ್ರಚಾರ ವೇಳೆಯಲ್ಲಿ ಏನು ಮಾಡ್ತಾರೆ, ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ತಮ್ಮ ಪಕ್ಷಕ್ಕೆ ಅಥವಾ ತಮಗೆ ಜಯ ತಂದುಕೊಟ್ಟಾಗ ಜನರಿಗೆ ಯಾವ ಯಾವ ಸವಲತ್ತುಗಳನ್ನು ಪೂರೈಕೆ ಮಾಡುವೆವು ಎಂಬ ಭರವಸೆಗಳಿರ್ತಾವಲ್ಲ, ಅವುಗಳನ್ನೇ ಚುನಾವಣಾ ಪ್ರಣಾಳಿಕೆಗಳು ಅಂತಾರೆ. ಅಂದ್ರೆ ನೀವು ನಮಗೆ ಗೆಲ್ಸಿದ್ರೆ ನಾವು ನಿಮಗೆ ನೀರಿನ ಸವಲತ್ತು ಕೊಡ್ತೀವಿ, ನಿಮಗೆ ಮನೆ ಕಟ್ಕೊಡ್ತೀವಿ, ನಿಮಗೆ ಇಂಥ ಮೂಲ ಸೌಕರ್ಯಗಳನ್ನು ಆಮಿಷಗಳನ್ನು ಒಡ್ತಾರೆ. ಅವು ಆಮಿಷಗಳು ಎಷ್ಟು ಮಟ್ಟಿಗೆ ಸರಿ ಆಗ್ತವೆ, ಎಷ್ಟು ಮಟ್ಟಿಗೆ ಈಡೇರ್ತವೆ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರು ಏನು ನೀಡ್ತಾರಲ್ಲ ಭರವಸೆಗಳು, ಆ ಭರವಸೆಗಳನ್ನು ನಾವು ಚುನಾವಣಾ ಪ್ರಣಾಳಿಕೆ ಅಂತ ಕರಿತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 18ನೇ ಪ್ರಶ್ನೆ. ಮತಗಟ್ಟೆ ಎಂದರೇನು? ನಾವು ಕೆಲವೊಂದು ಸಲ ಸಿಲಿ ಕ್ವಶನ್ಸ್ ಅಂತ ಅಂದ್ಕೊಳ್ತೀವಿ. ಆ ಸಿಲಿ ಕ್ವಶನ್ಗೆ ಸರಿಯಾದ ಉತ್ತರ ನಮಗೆ ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಸ್ ಆಗುತ್ತೆ. ಸೊ ಗೊತ್ತಿತ್ತು ಮರೆತೋಯ್ತು ಅನ್ನೋ ಥರ. ಸೊ ಅದಕ್ಕೆ ಈ ಯಾವ ಪ್ರಶ್ನೆಯನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮತಗಟ್ಟೆ ಅಂದರೆ ಮತದಾನ ಮಾಡುವ ಸ್ಥಳ ಎಂದರ್ಥ. 19ನೇ ಪ್ರಶ್ನೆ ಹೇಗಿದೆ, ನೋಟಾ ಅನ್ನು ವಿಸ್ತರಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ನೋಟಾ ಅಂದ್ರೆ ನನ್ ಆಫ್ ದಿ ಅಬವ್, ಅಂದರೆ ಯಾರು ನನ್ನ ಮತಕ್ಕೆ ಅರ್ಹರಲ್ಲ. ಇಲ್ಲಿ ಮತಗಳು ಓಟ್ ಹಾಕುವಾಗ ಏನು ಮಾಡಿರ್ತಾರೆ, ಒಂದು ಮಷಿನ್ ಇರುತ್ತೆ. ಆ ಮಷೀನಲ್ಲಿ ಒಂದು ಕಡೆ ಚಿಹ್ನೆ, ಒಂದು ಕಡೆ ಆ ವ್ಯಕ್ತಿ ಫೋಟೋ ಇರುತ್ತೆ. ಆ ಚಿಹ್ನೆ ನೋಡಿ ನಾವು ಏನು ಮಾಡ್ತಾರೆ, ಅನಕ್ಷರಸ್ಥರು ಚಿಹ್ನೆ ನೋಡಿ ಓಟ್ ಹಾಕ್ತಾರೆ. ಗೊತ್ತಾಗಲಿಲ್ಲ ಅಂತಂದ್ರೆ, ಇಲ್ಲಾಂದ್ರೆ ಮನುಷ್ಯರನ್ನ ನೋಡ್ತಾರೆ. ಸೊ ಹೀಗಾಗಿ ಒಂದು ವೇಳೆ ನಮಗೆ ಈ ಮೇಲಿನ ಯಾರೂ ಇಷ್ಟ ಇಲ್ಲ, ಇವು ಯಾರೂ ನಮ್ಮ ಮತಕ್ಕೆ ನಮಗೆ ಇವ್ರು ಯಾರಿಗೂ ಮತ ಹಾಕೋದು ಇಷ್ಟ ಇಲ್ಲ ಅಂತಂದಾಕರೆಗ ನಾವು ಈ ಓಟನ್ನು ಚಲಾಯಿಸ್ಬೋದು. ಅದರ ಅರ್ಥ ಏನಂದರೆ ಮೇಲಿನವರು ಯಾರು ನನ್ನ ಆಯ್ಕೆ ಅಲ್ಲ ಅಂತ ಅರ್ಥ. ಇನ್ನು 19ನೇ ಪ್ರಶ್ನೆ ಹೀಗಿದೆ, 20ನೇ ಪ್ರಶ್ನೆ. ಆಡಳಿತ ಪಕ್ಷ ಎಂದರೇನು? ಆಡಳಿತ ಪಕ್ಷ ಅಂದರೆ ಯಾವ ಪಕ್ಷ ಸರ್ಕಾರವನ್ನು ರಚಿಸಿರುತ್ತದೆಯೋ ಅದೇ ಆಡಳಿತ ಪಕ್ಷವಾಗಿರುತ್ತದೆ. ಇದ್ರ ಮೇಲೆ ನೋಡೋಣ. ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸಂಸತ್ತಿನ ಕೆಳಮನೆ ಅಂದರೆ ಲೋಕಸಭೆ, ರಾಜ್ಯ ಮಟ್ಟದಲ್ಲಿ ಕೆಳಮನೆ ಅಥವಾ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ರಾಜಕೀಯ ಪಕ್ಷ ಸರ್ಕಾರ ರಚನೆಗೊಳ್ತದೆ. ಇದು ಆಡಳಿತ ಪಕ್ಷ. ವಿಧಾನಸಭೆ ಮತ್ತು ಲೋಕಸಭೆಯೊಳಗೆ ಬಹುಮತ ಪಡೆದಂತಹ ಒಂದು ಪಕ್ಷ ಆಡಳಿತ ರಚಿಸ್ಕೊಳ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಆಡಳಿತ ಪಕ್ಷ ಅಂತ ಕರಿತೀವಿ. ಇನ್ನು 2ನೇ ಸ್ಥಾನದಲ್ಲಿ ಬಹುಮತ ಪಡೆದ ಪಕ್ಷವನ್ನು ನಾವು ವಿರೋಧ ಪಕ್ಷ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ. 21ನೇ ಪ್ರಶ್ನೆ. ವಿರೋಧ ಪಕ್ಷದ ಕಾರ್ಯ ಏನು ಅಥವಾ ಅಧಿಕಾರ ಏನು ಅಂತ ನೋಡ್ತೀವಿ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿರೋಧ ಪಕ್ಷದ ಕಾರ್ಯ ಅಥವಾ ಅಧಿಕಾರ ಅಂತಂದ್ರೆ ಆಡಳಿತ ಪಕ್ಷದ ಚಟುವಟಿಕೆಗಳ ವಿಮರ್ಶೆ ಮಾಡುವ ಅಧಿಕಾರ. ಆಡಳಿತ ಪಕ್ಷ ಏನೇನು ಮಾಡಿದೆ, ಏನೇನು ತಪ್ಪುಗಳನ್ನ ಮಾಡತ್ತದೆ, ಯಾವ ರೀತಿಯಲ್ಲಿ ಅವರು ಸಾಕ್ತಾ ಇದ್ದಾರೆ ಅನ್ನೋದನ್ನು ವಿಮರ್ಶೆ ಮಾಡೋಕ್ಕೆ ವಿರೋಧ ಪಕ್ಷ ಇರುತ್ತೆ. ಅದರ ಕಾರ್ಯನೇ ಅದು. 22ನೇ ಪ್ರಶ್ನೆ ಹೀಗಿದೆ, ರಾಷ್ಟ್ರೀಯ ಪಕ್ಷಗಳಿಗೆ 2 ಉದಾಹರಣೆ ನೀಡಿ ಅಂತ ಪ್ರಶ್ನೆ ಇದೆ. ರಾಷ್ಟ್ರೀಯ ಪಕ್ಷಗಳಿಗೆ 2 ಉದಾಹರಣೆ. ಸರಿಯಾದ ಉತ್ತರ ನೋಡೋಣ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಅನ್ನೋದು ರಾಷ್ಟ್ರೀಯ ಪಕ್ಷಗಳಿಗೆ 2 ಉದಾಹರಣೆಯಾಗಿವೆ. ಇನ್ನು 23ನೇ ಪ್ರಶ್ನೆ. ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನು ಹೀಗೂ ಕರೆಯಬಹುದು. ಪ್ರಾದೇಶಿಕ ರಾಜಕೀಯ ಪಕ್ಷಗಳಿರ್ತಾವಲ್ಲ ಅವುಗಳನ್ನು ನಾನು ಹೀಗೂ ಕರೆಯಬಹುದು. ಯಾವ ರೀತಿ ಅಂತಂದರೆ ರಾಜ್ಯಗಳ ರಾಜಕೀಯ ಪಕ್ಷ ಅಂತಲೂ ನಾವು ಪ್ರಾದೇಶಿಕ ಪಕ್ಷಗಳನ್ನು ಕರಿಬಹುದು. ನೋಡ್ರಿ, ವಿಧಾನಸಭೆಯಲ್ಲಿ ಗಣನೀಯವಾದಂತಹ ಸಂಖ್ಯೆಯ ಅಭ್ಯರ್ಥಿಗಳನ್ನು ಅಥವಾ ಸದಸ್ಯರನ್ನು ಹೊಂದಿರುವ ಪಕ್ಷ, ಅವುಗಳನ್ನು ರಾಜ್ಯ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಅಂತ ಕರೀತಾರೆ. ಅಂದರೆ ವಿಧಾನಸಭೆ ಒಳಗೆ ಹೆಚ್ಚು ಮತವನ್ನು ಅಥವಾ ಅಭ್ಯರ್ಥಿಗಳನ್ನು ಸದಸ್ಯರನ್ನು ಹೊಂದಿರ್ತಾರಲ್ಲ ಅಂತಹ ರಾಜ್ಯ ಪಕ್ಷಗಳನ್ನು ನಾವು ಏನಂತ ಕರಿತೀವಿ, ಪ್ರಾದೇಶಿಕ ಪಕ್ಷಗಳು ಅಂತ ಕರಿತೀವಿ. ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಏನು ಮಾಡ್ತಾವೆ, ಸರ್ಕಾರ ರಚಿಸ್ಕೊಂಡು ಆಡಳಿತ ನಡೆಸಿರ್ತಾವೆ. ಅದರಲ್ಲಿ ಉದಾಹರಣೆ ಯಾವ್ಯಾವ ಅಂತಂದರೆ ತಮಿಳುನಾಡಿನ DMK ಮತ್ತು
DMK ಪಕ್ಷ, ಅಸ್ಸಾಂನ ಅಸ್ಸಾಂ ಗಣ ಪರಿಷತ್, ಆಂಧ್ರ ಪ್ರದೇಶ ತೆಲುಗು ದೇಶಂ ಪಕ್ಷ, ಮಹಾರಾಷ್ಟ್ರದ ಶಿವಸೇನಾ ಪಕ್ಷ, ಕರ್ನಾಟಕದ ಜನತಾದಳ ಮತ್ತು ಸಮಾಜವಾದಿ ಪಕ್ಷಗಳು. ಇವೆಲ್ಲ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಏನು ಮಾಡ್ತದೆ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಪಕ್ಷದ ಚಿಹ್ನೆಯನ್ನು ಹೊಂದಿರ್ತವೆ ಅಂತ ನಾವು ನೋಡ್ತೀವಿ. ಕೊನೆಯದಾಗಿ 24ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಅಂತ ಇದೆ. ಸರಿಯಾದ ಉತ್ತರ ನೋಡಿ. ಯಾವುದೇ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲು ಬೇಕಿರುವಷ್ಟು ಸ್ಪಷ್ಟ ಬಹುಮತ ದೊರೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸರ್ಕಾರ ರಚಿಸಿಕೊಳ್ಳುತ್ತವೆ. ಇದನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಅಲ್ಲಿ ಅತಂತ್ರ ಉಂಟಾಗಿರ್ತದೆ. ಅಂದರೆ ಯಾವುದೇ ಒಂದು ಪಕ್ಷ ಸ್ಪಷ್ಟವಾಗಿ ಬೇಕಾದಂತಹ ಬಹುಮತವನ್ನು ಪಡೆದಿರಲ್ಲ. ಸೊ ಹಾಗಾಗಿ ಆ ಬಹುಮತವನ್ನು ಸಾಬೀತುಪಡಿಸೋಕೆ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿಕೊಂಡು ಆ ಬಹುಮತವನ್ನು ಸಾಬೀತುಪಡಿಸಿ ಸರ್ಕಾರವನ್ನು ರಚನೆ ಮಾಡಿಕೊಂಡು ಅದರೊಳಗಿನ ಸ್ಥಾನಗಳನ್ನು ಹಂಚಿಕೆ ಮಾಡ್ಕೊಳ್ತಾವೆ. ಹೀಗಾದ ಕರಗ ಅದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಿಮ್ಮ ಜೊತೆನೇ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಗೊತ್ತಿರೋ ಹೆಚ್ಚಿನ ವಿಷಯವನ್ನು ನನಗೂ ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.